ಈಗ ನಡೆದ ಮೆರವಣಿಗೆ ಸಂದರ್ಭದಲ್ಲಿ ಚಂದ್ರಮ್ಮ ಗಲಾಟೆ ಮಾಡುವಂತೆ ಮುಸ್ಲಿಂ ಗುಂಪು ಸೇರಿಸಿದ್ದಾನೆ. ಆದರೂ ಪೊಲೀಸರು ಗುಂಪನ್ನು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ದಯಮಾಡಿ ಇಂತಹ ಕಿಡಿಗೇಡಿಗಳನ್ನ ಇವರ ವಿರುದ್ಧ ಕಾನೂನು ರೀತಿ ಕ್ರಮ ವಹಿಸಿಕೊಂಡು ಇವ್ರನ್ನ ಬಂಧಿಸಿ ಮತ್ತೆ ಗಡೀಪಾರು ಮಾಡಬೇಕು. ಇಲ್ಲಿ ನಮ್ಮ ಸಹೋದರತೆ ನಾವು ಬಾಳ್ತಾ ಇರ್ತಕ್ಕಂಥ ಸಾಮರಸ್ಯವನ್ನ ಇಲ್ಲಿ ಹಾಳು ಮಾಡ್ತಿರಂತ ಇಂಥ ವ್ಯಕ್ತಿಗಳಿಗೆ ಕಾನೂನು ತಗೋಬೇಕಂತ ಹೇಳ್ಬಿಟ್ಟು ನಮ್ಮ ಮನೆಯನ್ನು ಕೊಡ್ತಾ ಇದೀವಿ ಮೇಡಮ್. ಜಿಲ್ಲಾ ವರಿಷ್ಠಾಧಿಕಾರಿಗಳು ನಾವು ಕೊಟ್ಟಿದ್ದೀವಿ. ಈಗ ಮೇಡಮ್ಗೆ ಅಪರ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಮೇಡಮ್ಗೆ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ. ಏನಂದ್ರೆ ಇಲ್ಲಿ ನಾವು ಎಲ್ಲರ ಜೊತೆ ಸಹಬಾಳ್ವೆ ಮಾಡ್ತಾ ಇದ್ರಿ. ಅಷ್ಟೇ ರೀತಿ ಹಿಂದೂ ಇದೇನು ನಾವು ಸೇರಿದ್ರೆ ಹಿಂದೂ ಆರಾಧಕರು ನಮ್ಮನ್ನ ರುಚಿಗೇರಿಸಿದ್ದಾರೆ. ಕಾರಣ ನಮ್ಮೆಲ್ಲರ ಆರಾಧ್ಯ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮರ ಏನು ಗೀತಾಸಾರ ಇತ್ತು, ಆ ಗೀತಾಸಾರನ ಓಪನ್ ಆಗಿ RSS ದೂಷಣೆ ಮಾಡೋ ಮುಖಾಂತರ ಹಿಂದೂಗಳಿಗೆ ಮನಸ್ಸಿಗೆ ನೋವಾಗೋ ಮುಖಾಂತರ ಇವತ್ತು ಕೇವಲ ಕರ್ನಾಟಕಕ್ಕೆ, ಕೋಲಾರಕ್ಕೆ, ಭಾರತ ದೇಶಕ್ಕೆ, ಪ್ರಪಂಚಕ್ಕೆ ಗೀತೆ ಒಂದು ಮಾದರಿ. ಆ ಗೀತೆ ಸಾರವನ್ನ ಅರಿಯೋ ಮುಖಾಂತರ ಕಾನೂನನ್ನ ಉಲ್ಲಂಘನೆ ಮಾಡಿದರೆ ಒಬ್ಬ DDP ಕಚೇರಿಗೆ ನುಗ್ಗಿ ಅವಾಚ್ಯ ಪದ್ಯಗಳನ್ನು ನಿಲ್ಲಿಸಿ ನೀವೇನ್ ಮಾಡ್ಕೊಂತಾ ಇದೀರಿ ಅಂತ ಕಿತ್ತೆ ಅದನ್ನೆಲ್ಲ ಅರ್ದು ಕಾಲಲ್ಲಿ ಹೊಸ್ಕಾಕಿದ್ದಾರೆ. ಇದ್ರ ನೋವು ಕೇವಲ ಇವತ್ತು ನಾವು ಬಂದು ಒಂದು ಕೊಡ್ತಾ ಇದೀವಿ ಅನ್ನೋದು ನೀವು ಮನಗಂಡಂಗೆ ಮಾಡದೆ ನಾವು ಏನಿದನ್ನ ನೋವನ್ನ ನಾವು ಸಹಿಸ್ಕೋಬೇಕಾದ್ರೆ ಅವ್ರನ್ನ ಈ ಕೂಡಲೇ ಬಂಧಿಸಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಅದನ್ನ ಬಿಟ್ಟು ಅವ್ರನ್ನ, ಯಾಕಂದ್ರೆ ಈಗಾಗಲೇ ಅವರು ಎಲ್ಲಾ ರೀತಿ ಹಿಂದೂ ವಿರೋಧವಾಗಿ ಕೃತ್ಯಗಳಲ್ಲಿ ಸಾಕಷ್ಟು ಭಾಗಿಯಾಗಿದ್ದಾರೆ. ಅವ್ರನ್ನ ಬಂಧಿಸಿ ಗಡಿಪಾರು ಮಾಡಿಲ್ಲ ಅಂದ್ರೆ 2 ದಿವಸಗಳ ಕಾಲಾವಕಾಶ ನಿಮಗೆ ನಾವು ಕೊಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ಕೋಲಾರ ಜಿಲ್ಲೆ ಸ್ಟೇಟ್ ಅಲ್ಲಿ ಕೂಡ ಈ ಬಂದ್ಗೆ ನಾವು ಕಾಲ್ ಕೊಡ್ತಾ ಇದೀವಿ. ಇಲ್ಲ ಅಂದ್ರೆ ಆಗುವಂತ ಒಂದು ಕಾರಣಕ್ಕೆ ಜಿಲ್ಲಾಡಳಿತನೇ ನೇರ ಹೊಣೆ ಅಂತ ಹೇಳ್ತಾರೆ. ಯಾಕಂದ್ರೆ ಮೊನ್ನೆ ನಡೆದಂತ ಪಥಸಂಚಲನ ಕಾರ್ಯಕ್ರಮದಲ್ಲಿ ನಮ್ಮ ವಿರೋಧಿಗಳ ಜೊತೆ ಕೈ ಜೋಡಿಸಿ ಅವರು ನಮ್ಮ ವಿರುದ್ಧವಾದಂತ ಷಡ್ಯಂತ್ರ ಮಾಡಿದ್ರು. ನಿಮ್ಮ ಪೊಲೀಸ್ ಇಲಾಖೆ ಅದನ್ನ ಕೆಡುತ್ತು, ಷಡ್ಯಂತ್ರನ ಅವರೆಲ್ಲ ನಿಗ್ರಹಿಸುವ ಮುಖಾಂತರ. ಈ ಕೂಡಲೇ ಏನಪ್ಪಾ ಒಂದಷ್ಟು ಜನ ಬಂದಿದ್ದಾರೆ, ಯಾರು ಪೇಡ್ ಅಲ್ಲ ಬರೋಲ್ಲ,
ಪಕ್ಕಾ ಉಗ್ರ ವಾದ್ಯಗಳಲ್ಲಿ ಬಂದಿರೋದು, ಯಾರ ಪ್ರೇರಣೆಯಿಂದ ಬಂದಿಲ್ಲ. ನಮಗೆ ಆರಾಧ್ಯ ಪುರುಷ ಗೀತೆಯ ಸಾರ ಶ್ರೀ ಭಗವಾನ್ ಶ್ರೀ ಕೃಷ್ಣ, ದಯವಿಟ್ಟು ಇದನ್ನ ಮನ್ಗಣ್ಬೇಕು. ಈ ಕೂಡಲೇ ಅವ್ರು ಆರಾಮಾಗಿ ಓಡಾಡ್ತಾ ಇದ್ದಾರೆ ಕೋಲಾರದಲ್ಲಿ. 3 ದಿವಸ 4 ದಿವಸ ಆಗಿದೆ, ಎದೆ ಎತ್ಕೊಂಡು ಕಾಲ ಎತ್ಕೊಂಡು ಓಡಾಡ್ತಾ ಇದ್ರೆ ಇದನ್ನ ನೀವು ಏನು ಕ್ಷಣಕ್ಕೆ ಕಾರಣ ಅಂತ ಪಡೆದೆ ಈ ಕೂಡಲೇ ಬಂದಿಲ್ಲ ಅಂದ್ರೆ ಆಗ ಅನಾಥಕ್ಕೆ ನೇರ ಜಿಲ್ಲಾಡಳಿತ ಅಂತ ಹೇಳಿ ಎಲ್ಲರ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೆ. ಈ ಕೂಡಲೇ ಮೇಡಮ್ ಅವರು ಅದಕ್ಕೆ ಸೂಕ್ತ ಕ್ರಮ ಜರುಗಿಸ್ತಾರೆ ನಾನು ಭಾವಿಸಿ ನನ್ನ 2 ಮಾತಿಗೆ ವಿರಾಮ ಹೇಳ್ತೇನೆ. ಇಲ್ಲಿ ಬಂದಿರುವಂತಹ ಸಂಘಟನೆಗಳು ಯಾವುದೇ ಒಂದು ಸಂಘಟನೆ ಅಲ್ಲ, ಸಾಕಷ್ಟು ನೂರಾರು ಸಂಘಟನೆಗಳು, ನೂರಾರು ಜಾತಿ ಮುಖಂಡರುಗಳು, ಎಲ್ಲ ವಿಧವಾದಂತಹ ಹಿಂದೂ ಪರ ಸಂಘಟನೆಗಳು ಬಂದಿದ್ದಾರೆ. ಯಾವ್ದು ಸಮುದಾಯದ ಯುವ ಮುಖಂಡರು ಬಂದ್ರೆ ಎಲ್ಲ ಯುವ ಮುಖಂಡರು ಬಂದಿದ್ದಾರೆ. ಇದನ್ನ ಮನಗೊಂಡು ತಾವು ಸೂಕ್ತವಾದಂತಹ ತನಿಖೆ ನಡೆಸಿ ಅಂತ ನಮ್ಮಲ್ಲಿ ತಾನೇ ಅನಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮುಖ್ಯವಾಗಿ ನಾವು ಸಂದೇಶವನ್ನು ಏನು ಕೊಡ್ತೀವಿ ಅಂತ ಹೇಳಿದ್ರೆ, ಸಂವಿಧಾನ ನಮ್ಮ ಎಲ್ಲರ ಒಂದು ಮತ್ತು ಬಾಧ್ಯತೆ, ಜವಾಬ್ದಾರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಿಗಾಗಿ ಈ ರೀತಿ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಸಂವಿಧಾನ ಕೊಟ್ಟಿರೋದು ಒಂದು ಶಕ್ತಿ. ಅದು ಅವನ್ನ ದೇವರನ್ನು ನಾವು ಆರಾಧನೆ ಮಾಡಬೇಕು. ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ದೇವರಿಗೆ ಆ ಒಂದು ಪರಮಾತ್ಮನ ಒಂದು ಯಶ್ನ ಅರ್ಧಾಕಿದ್ದಾರೆ. ಅದು ನಿಜವಾಗ್ಲೂ ಅದು ಖಂಡನೀಯ. ಅದರಿಂದ ನಮಗೆಲ್ಲ ನಾವು ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂಥ ಪರಮಾತ್ಮನ ಯಶ್ನ ಅರ್ಧಾಕಿದಾಗ ನಮಗೆಲ್ಲ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ಇದ್ದಂಗಾಗಿದೆ. ಇವತ್ತು ದಿನ ಈ ಒಂದು ಸಮಾಜದಲ್ಲಿ ಆ ರೀತಿ ಏಕಾಏಕಿ ಸರ್ಕಾರಿ ಕಚೇರಿಗಳಲ್ಲಿ ಆ ರೀತಿ ಹರಿಯುವಂಥ ಒಂದು ಕಾನೂನಾಗಲಿ ಬೇರೆ ಏನು ಸಂವಿಧಾನದಲ್ಲಿಲ್ಲ. ಆ ರೀತಿ ಏಕಾಏಕಿ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಅವರು ಆ ರೀತಿ ವರ್ತನೆ ಮಾಡೋದು ಇದು ಮೊದಲನೇ ಬಾರಿಗಲ್ಲ, ಆವಾಗವಾಗೂ ಮಾಡ್ತಾ ಇರ್ತಾರಂಥ ಕಾರ್ಯಗಳನ್ನ. ಅದರಿಂದ ಯಾವುದೇ ಸಮಾಜದಲ್ಲಿ ಈ ಥರ ಘಟನೆಗಳನ್ನ ಆಗಬಾರ್ದು ಅಂತ ಹೇಳಿದ್ರೆ ಅಂಥವರ ವಿರುದ್ಧ ಕಾನೂನಿನಲ್ಲಿ ಕ್ರಮ ತಗೋಬೇಕು ಅನ್ನೋದು ಒಂದು ನಮ್ಮ ಮನವಿ. ಆ ಮನವಿಯೆಲ್ಲ ನಾವೆಲ್ಲರೂ ಒಂದು ನಮ್ಮ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಬಂದು ಕೋಲಾರ ಬಂದು ಹಿನ್ನೆಲೆಯಲ್ಲಿ ಈ ಚಂದ್ರಮೌಳಿ ಮತ್ತು ಇತರರು ಏನು ಮಾಡ್ತಾರೆ, DDPI ಕಚೇರಿಗೆ ಏಕಾಏಕಿ ನುಗ್ಗಿ ಸೊ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಹಾಕಿಲ್ಲ ಅಂತ ಗಲಾಟೆ ಮಾಡ್ತಾರೆ. ಸೊ ಅದೇ ಹಿನ್ನೆಲೆಯಲ್ಲಿ ಈ ಕೃಷ್ಣ ಪರಮಾತ್ಮನ ಒಂದು ಫೋಟೋ ಭಾವಚಿತ್ರನ ಅರ್ಧ ಹಾಕ್ಬಿಟ್ಟು ಈ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಆಗಬೇಕಾಗಿತ್ತು, ತಾವು ಹಾಕಿಲ್ಲ ಅಂತ ಹೇಳಿ ಅದನ್ನು ಏಕಾಏಕಿ ಅರ್ಧ ಹಾಕಿ ಅವಾಚ್ಯ ಶಬ್ದದಿಂದ ನಿಲ್ಲಿಸಿ ಆ ಭಾವಚಿತ್ರನ ಕಾಲಲ್ಲಿ ಹಾಕಿ ತುಳಿತಾರೆ. ಸೊ ಈ ವಿಚಾರವಾಗಿ ನಮಗೆ ಎಲ್ಲ ತಡವಾಗಿ ಮಾಹಿತಿ ಬಂತು. ಸೊ ತಡವಾಗಿ ಮಾಹಿತಿ ಬಂದಿರೋದ್ರಿಂದ ತಾವು ಇದನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಹಿಂದೂ ಧರ್ಮದಲ್ಲಿ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳು ಯಾರಿಗೆ ಇದನ್ನೆಲ್ಲ ಮಾಹಿತಿ ಹೋಗಿದೆ ಎಲ್ಲರೂ ಬಂದು ಸೊ ಈಗಾಗಲೇ ತಾವು SP ಆಫೀಸ್ಗೆ ನಾವು ಹೋಗಿ ಎಲ್ಲರೂ ಎಲ್ಲ ಸಂಘಟನೆಗಳಿಂದ ತಾವು ಈಗಾಗಲೇ ನಾವು ದೂರು ಕೊಟ್ಟಿದ್ದೀವಿ. ಸೊ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಸೊ ಅದು ಅವ್ರು ಏನು ಮಾಡಿದ್ದಾರೆ ಅದು ಆಲ್ರೆಡಿ CCTV ಫುಟೇಜ್ ಇದೆ, ನಾವು ಪೆನ್ಡ್ರೈವ್ ಕೂಡ ಕೊಟ್ಟಿದ್ದೀವಿ. ಸೊ ಅದ್ರ ಮೇಲೆ ಅವರು ಕಠಿಣ ಕ್ರಮ ಕೈಗೊಂಡು ಅವ್ರಿಗೆ ಸೀರಿಯಸ್ ಆಗಿ ಅವರು ಇಂಪ್ರಿಸನ್ಮೆಂಟ್ ಆಗುವಂಗೆ ಅವ್ರು ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ಈಗ ತದನಂತರ ನಾವೀಗ ಆಲ್ರೆಡಿ DC ಕಚೇರಿಗೂ ಬಂದು ನಮ್ಮ ಸಂಘಟನೆಗಳಿಂದ ನಾವು ಆಲ್ರೆಡಿ ದೂರ ಅವ್ರಿಗೂ ಗಮನಕ್ಕೆ ತಂದಿದ್ದೀವಿ. ಅವರು ನಮ್ಮ ಭರವಸೆ ಕೊಟ್ಟಿದ್ದಾರೆ. ಸೊ ಈ ರೀತಿ ಮುಂದಿನ ದಿನಗಳು ಯಾವುದೇ ರೀತಿ ಆಗಬಾರ್ದು. ಮತ್ತು ಇದೇನು ಚಂದ್ರಮೌಳಿ ಮಾಡಿದ್ದಾರೆ ಆ ವ್ಯಕ್ತಿ ನಾವು ಖಂಡಿಸ್ತಾ FIR ಬಂದು ಈಗ ಸದ್ಯಕ್ಕೆ ನಮಗೆ ಮಾಹಿತಿ ಬಂದಿರೋದು ರಿಜಿಸ್ಟರ್ ಆಗಿದೆ ಅಂತ, ಯಾರ್ಯಾರ ಮೇಲೆ ರಿಜಿಸ್ಟರ್ ಆಗಿದೆ ಅಂತ ಇಲ್ಲ. CR 2/25 ಅಂತ ಈ ರೀತಿ ಅದೇ DDPI ಕಚೇರಿ ಏಕಾಏಕಿ ನುಗ್ಗಿ ತಾವು ಈ ರೀತಿ ಅವಶ್ಯಕತೆ ನಿಲ್ಲಿಸಿ ಪಬ್ಲಿಕ್ ಆಫೀಸಲ್ಲಿ ದೌರ್ಜನ್ಯ ನಡೆಸಿ ಈ ಭಾವಚಿತ್ರನ ಅರ್ಧ ಹಾಕಿ ಸೊ ಧಾರ್ಮಿಕ ಧಕ್ಕೆ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಮಾಹಿತಿ ಬಂತು. ಸೊ ಈ DDPI ಅವರು ಮಾತ್ರ ದೂರು ಕೊಟ್ಟಿದ್ದಾರೆ. ಈಗ ನಾವು ಸುಮಾರು ಸಂಘಟನೆಗಳಿಂದ ಪ್ರತಿಯೊಬ್ಬರು ಶ್ರೀರಾಮ್ ಸೇನೆ ಆಗಲಿ, ಬಜರಂಗದಳಾಗಲಿ, ಸೊ ಅತಿ ಹಿಂದುಳಿದ ವರ್ಗದವರಾಗಲಿ, ಹಿಂದುಳಿದ ವರ್ಗದ ಕಮಿಟಿ ಆಗಲಿ ಎಲ್ಲ ಅಧ್ಯಕ್ಷರು ಬಂದಿದ್ದರು. ಸಾಕಷ್ಟು ಜನ ಬಂದು ಅವ್ರದ್ದೇ ಆದ ಒಂದು ಲೆಟರ್ಸಲ್ಲಿ ಸಪ್ರೇಟಾಗಿ ಕಂಪ್ಲೇಂಟ್ಸ್ ಕೊಟ್ಟು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಭರವಸೆನೂ ಕೊಟ್ಟಿದ್ದಾರೆ. ಸೊ ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ಅದರಲ್ಲಿ ಯಾರು ತಪ್ಪಿತಸ್ಥರಿದ್ರೆ ಅವ್ರಿಗೆಲ್ಲ ಶಿಕ್ಷೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಭರವಸೆ ಕೊಟ್ಟು ಸೊ ಅವ್ರು ನಮ್ಮ ತಿಳಿಸಿದ್ದಾರೆ. ಸೊ ಆ ಕಾರಣದ ನಾವು ಅದೇ ಇದರಲ್ಲಿ ನಿಟ್ಟಿನಲ್ಲಿದ್ದೀವಿ, ಖಂಡಿತವಾಗ್ಲೂ ಅವ್ರು ಶಿಕ್ಷೆ ಆಗುತ್ತೆ ಅಂತ. ಸೊ ಮುಂದಿನ ದಿನ ನಾವು ಕಾದು ನೋಡಬೇಕಾಗುತ್ತೆ. ಖಂಡಿತವಾಗ್ಲೂ ದೇವ್ರ ಮೇಲೆ ಯಾರು ಈ ರೀತಿ ಆಕ್ರೋಶ ತೋರಿಸ್ತಾರೆ ಅವ್ರಿಗೆ ದೇವರೇ ತಕ್ಕ ಪಾಠ ಕಲಿಸ್ತಾರೆ. ಸೊ ತಾವು ಎದುರು ಕಾದು ನೋಡಬೇಕಾಗುತ್ತೆ.